केसीएन में आपका स्वागत है। मैं किंग हमीद। मोहतरम नाजरीन व सामीन, आप तमाम का केसीएन में स्वागत है। मैं कैमरामैन किंग हमीद के साथ आज हम यहाँ पर जीएन मंजुनाथ साहब, केपीसीसी सेक्रेटरी नरसिम्हा राजा कॉन्स्टिट्यूंसी, साहूकार चन्मैया ब्लॉक प्रेसिडेंट के सालगिरह की तकरीब पर मौजूद है। आज हम इस सालगिरह की तकरीब में मौजूद हैं, जिसके अंदर में आले जनाब जीएन मंजुनाथ साहब और लाइफलाइन ब्लड फंड सेंटर के ताउन से एक ब्लड डोनेशन कैंप रखा गया है, जिसके अंदर में शहर मैसूर के सियासी रहनुमा और इनके रज़ाकाराना तौर पर बहुत सारे अहबाब आज जो है ब्लड डोनेट कर रहे हैं। ब्लड डोनेशन कैंप इनके सालगिरह के मौके पर रखा गया है। आप तमाम को मालूम होना चाहिए कि सियासी रहनुमा हो, आम लोग हो, अपना जो बर्थडे सेलिब्रेशन करते हैं उसके अलग अलग तरीक़े हैं। कोई पटाखों से अपना बर्थडे सेलिब्रेशन करता है, कोई केक काटने के ज़रिए से अपना बर्थडे सेलिब्रेशन करता है, कोई आर्केस्ट्रा के ज़रिए अपना बर्थडे सेलिब्रेशन करता है। यहाँ पर हम जीएन मंजुनाथ साहब के इस सालगिरह के मौके पर कुछ अलग से देखने को मौका मिल रहा है कि ये अपना बर्थडे सेलिब्रेशन अपने नेक कामों के साथ कर रहे हैं। जैसे आज यहाँ पर ब्लड डोनेशन कैंप रखा गया है। ब्लड डोनेशन कैंप के अंदर में अब तक 50 से 60 लोग अपना ब्लड डोनेट किए हैं। इंसानी जान बचाना अफजल तरीन नेकी है। आप तंदुरुस्त हैं और आपको कोई संगीन बीमारी नहीं है तो आप ब्लड डोनेट कर सकते हैं। ब्लड डोनेट करना एक सेहतमंदाना अमल है। अतियाए खून से दौरान खून में बेहतरी पैदा होती है, जिससे खून के ब्लॉक होने का ख़तरा भी कम होता है। मोहतरम नाजरीन व सामीन, आज हम आली जीएन मंजुनाथ साहब के बर्थडे में सेलिब्रेशन में मौजूद हैं और ये वादा कर रहे हैं कि शाम तक अभी बहुत सारे हॉस्पिटल को विजिट कर इन फ्रूट और फल फलारी भी तकसीम की जाएगी। ಇವತ್ತು GN ಮಂಜುನಾಥ್ ಅವರ ಹುಟ್ಟುಹಬ್ಬ ಇರುವುದರಿಂದ ನಾವೆಲ್ಲ ಒಂದಾಗಿ ಎಲ್ಲರೂ ಆಚರಿಸ್ತಾ ಇದ್ದೀವಿ. ಅವರು ಇವತ್ತು ಇಲ್ಲ, ಇಲ್ಲಿ ಮೈಸೂರಲ್ಲಿ ಏನೋ ದೇವಾಲಯಕ್ಕೆ ಹೋಗಿದ್ದಾರೆ ಅವರು. ಅದಕ್ಕೋಸ್ಕರ ನಾವೆಲ್ಲ ಸೇರಿಬಿಟ್ಟು ಬ್ಲಡ್ ಡೊನೇಟ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಮತ್ತು ಬೆಳಿಗ್ಗೆ ಹೆಲ್ತ್ ಕ್ಯಾಂಪನ್ನು ನಡೆಸಿದ್ರು. ಅದರಲ್ಲಿ 200ರಿಂದ 300 ಜನ ಅದರಲ್ಲೂ ಭಾಗಿಯಾಗಿದ್ದರು. ಇವಾಗ ಇಲ್ಲಿನೂ ಬ್ಲಡ್ ಡೊನೇಟ್ ಕ್ಯಾಂಪ್ ಇದೆ, ಅದರಲ್ಲೂ ಒಂದು 40ರಿಂದ 50 ಮೆಂಬರ್ಸ್ ಇವಾಗಂಟ ಪ್ರೆಸೆಂಟ್ ಆಗಿದ್ದಾರೆ. ಇನ್ಮೇಲೆ ಇನ್ನೂ ಆಗ್ತಾರೆ ಅಂತ ನಮಗೆ ಒಂದು ಇದಿದೆ, ನಂಬಿಕೆ ಇದೆ. ಆಮೇಲೆ ಸಂಜೆ ಅನಾಥಾಶ್ರಮಕ್ಕೆ ಒಂದು ಊಟದ ವ್ಯವಸ್ಥೆ, ಆಮೇಲೆ ಹಣ್ಣೊಂದು ವ್ಯವಸ್ಥೆನೂ ಇಟ್ಟಿದ್ದೀವಿ. ಅದಕ್ಕೋಸ್ಕರ ನಾವು GN ಮಂಜುನಾಥ್ ಸರ್ ಅವರಿಗೆ ಇದೆಲ್ಲ ಅವ್ರಿಗೆ ಸೇರಬೇಕಂತ ನಾವು ಇದು ಮಾಡ್ತಾಯಿದ್ದೀವಿ. ಅವ್ರಿಗೆ ನಾವು ಇಷ್ಟಪಡ್ತೀವಿ ಅಂದರೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ. ಈ ದಿನ ನಮ್ಮ ಮೈಸೂರು ನಗರದ ಕಾಂಗ್ರೆಸ್ನ ಹಿರಿಯ ನಾಯಕರು GN ಮಂಜುನಾಥ್ ಅವರ ಹುಟ್ಟುಹಬ್ಬ. ಬಹುಶಃ ಇವತ್ತು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬ ವಿಶೇಷ ನಡೀತಿರೋ ಸಂದರ್ಭದಲ್ಲಿ ಇವರು ಹುಟ್ಟುಹಬ್ಬ ಕೂಡ ಕಾಕತಾಳೀಯವಾಗಿ ಬಿದ್ದಿರೋದ್ರಿಂದ ಈ ಹಬ್ಬವನ್ನು ಪ್ರತಿ ವರ್ಷವೂ ಕೂಡ ಎಲ್ಲ ಜನ ನಡೆಸ್ಕೊಂಡು ಬಂದಿದ್ದೀವಿ. ಈ ಸಾರಿ ವಿಶೇಷವಾಗಿ ಅವರ ಹಬ್ಬನ ಭಜಂತಿ ಹೊಡೋದು, ಆರ್ಕೆಸ್ಟ್ರಾ ಮಾಡಿ ಅಲ್ಲಿ ಕುಣಿದು ಕುಪ್ಪಳಿಸೋದು ಬೇಡ ಅಂತೇಳಿ ಅರ್ಥಪೂರ್ಣವಾಗಿ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು. ಈ ಭಾಗದ ನಾಯಕರಾದ ಸತ್ಯರಾಜು, ರಘು ಅವರು, ಸಂತೋಷ್ ಅವರು, ಆದ್ನಾನ್ ಅವರು, ಮಹೇಶ್ ಅವರು, ನಮ್ಮ ಸುಂದರ್, ಇವರೆಲ್ಲ ಸೇರಿಕೊಂಡು ನಾವು ಒಂದು ವಾರದಿಂದನೂ ಅವ್ರನ್ನ ಕೇಳ್ತಾ ಇದ್ದು ಯಾವ ರೀತಿ ಹಬ್ಬ ಮಾಡೋಣ ಅಂತೇಳಿ. ಅವರು ನನ್ನ ಹಬ್ಬ ದೇಶವೇನು ಮಾಡ್ತಾ ಇದ್ದಾರೆ ಬೇಡಿ ಬಿಡಿ ಅಂತೇಳಿ ಅವರು ಹೇಳ್ತಾ ಇದ್ರು. ಆದರೆ ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಮಾಡಬೇಕು, ಒಂದು ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತೇಳಿ ವಿಶೇಷವಾಗಿ ಯುವಕರೇ ಕೂಡ ಇವತ್ತು ಬೆಳಿಗ್ಗೆ ನಾವು 6 ಗಂಟೆಗೆ ಆರೋಗ್ಯ ತಪಾಸಣಾ ಶಿಬಿರ ಅಂತ ಏರ್ಪಾಡು ಮಾಡಿದ್ದು ಶಕ್ತಿನಗರ ಪಾರ್ಕಲ್ಲಿ. ಆ ಪಾರ್ಕ್ನಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷದವರಲ್ಲ, ಸಾರ್ವಜನಿಕರು ಎಲ್ಲರೂ ಕೂಡ ಭಾಳ ಸಹಕಾರ ನೀಡಿದರು. ಭಾಳ ಅಭೂತಪೂರ್ವವಾಗಿ ಒಂದು 400-500 ಜನ ಅದರ ಫಲಾನುಭವಿಗಳು ಅದನ್ನು ಸಹಾಯನ ಪಡೆದರು. ಅಲ್ಲಿ ಪಡೆದಂಥ ಕೆಲವರಿಗೆ, ಅಶಕ್ತರಿಗೆ, ಈಗ ನಮ್ಮ ಏನಿದೆ ನಮ್ಮ ರಘು ಅವರಾಗಿರಲಿ, ಸತ್ಯರಾಜು ಅವರು, ಸಂತೋಷ್ ಅವರು, ಅವರಿಗೆ ಸ್ವಲ್ಪ ಮೆಡಿಸನ್ನು ಕೂಡ ಉಚಿತ ಕೊಡೋ ಒಂದು ಯೋಜನೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ತದನಂತರ ಈ ತ್ರಿವೇಣಿ ಸರ್ಕಲ್ನಲ್ಲಿ ಕೂಡ ಈಗ ರಕ್ತದಾನ ಶಿಬಿರ ನಡೀತಾ ಇದೆ ಬೆಳಿಗ್ಗೆಯಿಂದ. ಈಗಾಗಲೇ ಕೂಡ ಬಹಳ ಜನ ಯುವಕರುಗಳು ತಾವೇ ಸ್ವತಃ ಬಂದು ಯಾರನ್ನು ಒತ್ತಾಯ ಮಾಡಿದ್ದೇನೆ ಅವರು ವಾಲಂಟಿಯರ್ ಆಗಿ ಅವರು ಬಂದು ರಕ್ತದಾನ ಕೂಡ ನಡೀತಾ ಇದೆ. ಇದಲ್ಲದೆ ರಾತ್ರಿ ಸಾಯಂಕಾಲನೂ ಕೂಡ ಕಾರ್ಯಕ್ರಮ ಯಾವ ರೀತಿ ವೃದ್ಧಾಶ್ರಮಕ್ಕೆ ಹೋಗಿ ಅವರಿಗೆ ಉಚಿತವಾಗಿ ಅವರಿಗೆ ಊಟ ಉಪಚಾರ ಮಾಡೋ ಜೊತೆಗೆ ರೋಗಿಗಳಿಗೂ ಕೂಡ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಇದು ಯಶಸ್ವಿಯಾಗಿ ಈಗ ನಾವು ಏನು ಮಾಡಿ ಒಂದು ಕ್ರಿಯೇಟಿವ್ ಆಗಿ
ರಚನಾತ್ಮಕವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಈ ಕಾರ್ಯಕ್ರಮದ ಮುಖ್ಯ ಏನಂದರೆ ಸನ್ಮಾನ್ಯ JN ಮಂಜುನಾಥ್ ಅವರು ಈ ಭಾಗದ ಪ್ರತಿಷ್ಠಿತ ನಾಯಕರು. ನಮ್ಮ ಈ ಭಾಗದಲ್ಲಿ ತನ್ವಿ ಸೇಠ್ ಸಾಹೇಬರು ಏನು ಹೆಚ್ಚಿನ ರೀತಿ ಹಿಂದೂ ಮುಸ್ಲಿಂ ಎಲ್ಲ ಒಟ್ಟು ತಗೊಂಡ ಶಾಸಕರಿದ್ದಾರೆ, ಬಲಗೈ ಬಂಟರು. ಅವರು 2 ಬಾರಿ ಎಲೆಕ್ಷನ್ ಸೋತಿರ್ಬೋದು, ಈ ಸಾರಿ ಅವರು ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ನಿಂತು ಈ ಭಾಗದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಇದರಲ್ಲಿ ಕಾಣ್ತಾ ಇದ್ದೀವಿ. ಜಯಶೀಲರಾಗಬೇಕು ಅಂತೇಳಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ನಾವೆಲ್ಲ ಸಾಚರರು ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ನ ಮುಖಂಡರು ಮತ್ತು ಈ ಥರ ಹಿತೈಷಿಗಳು ಎಲ್ಲ ಸೇರಿ ಹೆಚ್ಚಿನ ರೀತಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ನಡೀತಾ ಇದೆ. ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ಸು ಆಗ್ತಾ ಇದೆ, ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಮೂಲಕ ಅವ್ರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ತರಲಿ, ಅವರ ಬಾಳು ಉಜ್ವಲ ಆಗಲಿ ಅಂತ ಹೇಳ್ತಾ ನಾನು ಅವ್ರನ್ನ ಅಭಿನಂದಿಸ್ತೇನೆ. ನಮ್ಮ ನೆಚ್ಚಿನ ನಾಯಕರಾದಂಥ ಸಾವ್ಕಾರ್ ಚೆನ್ನಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ JN ಮಂಜುನಾಥ್ ಅಣ್ಣನವರ ಹುಟ್ಟುಹಬ್ಬವನ್ನು ನಾವು ಸ್ನೇಹಿತರು ಹಾಗೂ ಈ ವಾರ್ಡಿನ ನಿವಾಸಿಗಳು ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಒಂದು ಈ ರಕ್ತದಾನ ಶಿಬಿರ ಮತ್ತು ಹೆಲ್ತ್ ಚೆಕಪ್ ಎರಡನ್ನೂ ಕೂಡ ಮಾಡ್ತಾಯಿದ್ದೀವಿ. ನಂತರ ಸಂಜೆ ರುದ್ರಾಶ್ರಮ ಹಾಗೂ ಅನಾಥಾಶ್ರಮಕ್ಕೂ ಹೋಗಿ ಅಲ್ಲೂ ಊಟದ ವ್ಯವಸ್ಥೆ ಮತ್ತು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಕೂಡ ಏರ್ಪಾಡು ಮಾಡಿದ್ದೇವೆ. ಜೊತೆಗೆ ತಾಯಿ ಚಾಮುಂಡೇಶ್ವರಿ ನಮ್ಮ ಮಂಜುನಾಥ್ ಅಣ್ಣನವರಿಗೆ ಮುಂದಿನ ದಿನದಲ್ಲಿ ಅಧಿಕಾರದ ಶಕ್ತಿ ಒಂದು ಕೊಳ್ಳಿ, ಬಡವರು ಅವ್ರಿಗೆಲ್ಲರಿಗೂ ಮಂಜಣ್ಣನವರು ಹೆಚ್ಚಿನ ಸೇವೆನ ತೊಡಗಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಅವ್ರಿಗೆ ಶುಭಾಶಯನ ಕೋರ್ತಾ ಇದ್ದೀವಿ. ಧನ್ಯವಾದ ಮೇಡಮ್. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ದಿನ ಇದೇ ಸಂದರ್ಭದಲ್ಲಿ JN ಮಂಜುನಾಥ್ರವರ ಹುಟ್ಟುಹಬ್ಬ ಕೂಡ. ಈ ಕೆಲವರು ಈಗ ಹಲವು ಹುಟ್ಟು ಹಬ್ಬಗಳನ್ನ ಬೇರೆಯವರು ಬೇರೆ ಥರ ಆಚರಣೆ ಮಾಡ್ಕೊಳ್ತಾರೆ, ದುಂದು ವೆಚ್ಚ ಮಾಡಿ. ಈಗ ನಮ್ಮ ಹಿರಿಯರು ಹೇಳದಂತಹ ಮಾತುಗಳನ್ನು ತಗೊಂಡ್ರೆ ಅವರು ಆರ್ಕೆಸ್ಟ್ರಾ ಮಾಡೋದಾಗಲಿ, ಬೇರೆ ಥರ ಪಾರ್ಟಿಗಳು ಮಾಡೋದಾಗಲಿ, ಆ ಥರ. ಇವರು ಯಾವಾಗಲೂ ಸರಳತೆಯಿಂದನೇ ಕೂಡಿರ್ತಾರೆ. JN ಮಂಜುನಾಥ್ರವರು ನೀವು ನೋಡಬೇಕು, ಎಲ್ಲರೂ ರೋಡಲ್ಲಿ ಟೀ ಸಿಗ್ತಾ ಟೀ ಕುಡಿಯೋದು, ರೋಡಲ್ಲಿ ಊಟ ಸಿಗ್ತಾ ಅಲ್ಲೇ ಅವರಂಥ ಸರಳತೆ ಅಂದರೆ ಅವರು ನನ್ನ ಪ್ರಕಾರ 30 ವರ್ಷದಿಂದ ತನ್ವೀರ್ ಸೇಠ್ ಸಾಹೇಬ್ರ ಆತ್ಮೀಯರಾಗಿದ್ದಾರೆ. ಅವ್ರ ಜೊತೆ ಒಡನಾಟ ಚೆನ್ನಾಗಿದೆ, ಅವ್ರಾಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವ್ರಿಗೋಸ್ಕರ ತುಂಬ ಸಹಕಾರನೂ ನೀಡ್ತಿದ್ದಾರೆ. ಬಟ್ ಅವರು ಹಲವಾರು ಬಾರಿ ಏನು ಹೇಳ್ತಾ ಇದ್ರು, ನಮ್ಮ ಆಚರಣೆ ಕಳೆದ ಬಾರಿ ಯಾವುದೇ ಬಾರಿನೂ ಅವರು ಒಪ್ಪಿರಲಿಲ್ಲ, ನಾವು ಈ ಥರ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದಾಗ. ಬಟ್ ನಾವು ಇವ್ರನ್ನ ಆಚರಣೆ ನಾವು ವಿಶೇಷವಾಗಿ ಮಾಡಲೇಬೇಕಂತ ಹೇಳಿ ಈ ವಿಶೇಷವಾದಂತಹ ಏನಂದರೆ ಆರೋಗ್ಯ ಶಿಬಿರ ಇರ್ಬೋದು, ಇಲ್ಲಾಂದರೆ ರಕ್ತದಾನ ಶಿಬಿರ ಇರ್ಬೋದು ಅಂದಾಗ ಅವರು ಸಹಕಾರ ನೀಡಿದ್ರು. ಆವಾಗ ಅವರು ಒಂದೇ ಮಾತು ಹೇಳಿದ್ದು, ನನ್ನ ಹುಟ್ಟುಹಬ್ಬದ ಆಚರಣೆ ಏನಂದರೆ ಒಂದು ಅರ್ಥಪೂರ್ಣವಾಗಿರಬೇಕು, ನೀವು ವಿದ್ಯಾವಂತರಾಗಿ ನಾವು ಈ ಥರ ಬೇರೆಯವರಿಗೆ ಮಾರ್ಗದರ್ಶಿಗಳಾಗಿರಬೇಕು ಅಂತ ಹೇಳಿ ಅವರ ಸಲಹೆ ಮೇರೆಗೆ ಈ ಆಚರಣೆನ ನಾವು ಅವರು ಇಲ್ಲದೆ ಅವರು ಅನುಪಸ್ಥಿತಿಯಲ್ಲೂ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿ ಪಕ್ಷಾತೀತವಾಗಿ ಸಹಕಾರ ನೀಡ್ತಾ ಇದ್ದಾರೆ. ಈ JN ಮಂಜುನಾಥ್ ಸ್ನೇಹ ಬಳಗಕ್ಕೆ ಪಕ್ಷಾತೀತವಾಗಿ ಸಹಕಾರ ನೀಡ್ತಾ ಇದ್ದಾರೆ, ಯಾವುದೇ ಪಕ್ಷ ನೋಡ್ತಾ ಇಲ್ಲ. ಹಾಗೂ ನಮ್ಮ ಕಾಂಗ್ರೆಸ್ನ ಪಕ್ಷದವರಂತೂ ಅವರು ಹುಮ್ಮಸ್ಸಲ್ಲಿ ಉರುಪಲ್ಲಿ ಮುಂದೆ ನುಗ್ಗಿ ಕೆಲಸ ಮಾಡ್ತಾ ಇದ್ದಾರೆ. ಇದುವರೆಗೂ ಒಂದು 40ರಿಂದ 45 ಆಗಿದೆ. ಈಗ ಇನ್ನು ಮುಂದೆ ಇನ್ನೂ ಮಧ್ಯಾಹ್ನ ತನಕ ಸಂಜೆ ತನಕ ನಡೆಯೋದ್ರಿಂದ ನಾವು ಒಂದು 150ರಿಂದ 200 ತನಕನಾದ್ರು ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಬ್ಲಡ್ ಲಯನ್ಸ್ ಕ್ಲಬ್ಗೆ ದೊರಕುತ್ತೆ, ಅಲ್ಲಿಗೆ ಹೋಗುತ್ತೆ ಮೇಡಮ್. ಅವರಿಂದ ಸರ್ಟಿಫಿಕೇಟ್ಸ್ನ ನಾವೇ ಕಲೆಕ್ಟ್ ಮಾಡಿ ಬೆನಿಫಿಷರಿಗಳನ್ನ ಡೀಟೇಲ್ಸ್ ನಾವು ತೊಗೊಂಡು ಅವ್ರಿಗೆ ಅವಶ್ಯಕತೆ ಇದ್ದಾಗ ನಾವು ಎಕ್ಸ್ಚೇಂಜ್ ಮಾಡಿ ಆ ಸರ್ಟಿಫಿಕೇಟ್ ಕೊಟ್ಟು ಆ ಬ್ಲಡ್ನ ಅವ್ರಿಗೆ ತಲುಪಿಸಂಗೆ ಮಾಡ್ತೀವಿ ಅವ್ರ ಅವಶ್ಯಕತೆ ಇದ್ದಾಗ. ಅದರಿಂದ ಒಂದು ಅವರು ಕೊಟ್ಟಂಥ ಬ್ಲಡ್ಡು ಎಲ್ಲೂ ವೇಸ್ಟ್ ಆಗಲ್ಲ. ಆಮೇಲೆ ನಮ್ಮ ಸಂಘಟನೆಗೂ ಒಳ್ಳೆ ಮುಂದೆ ಹೆಜ್ಜೆ ಇದೆ ಅಂತ ಸಂತೋಷ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ JN ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಅಂತ ಹೇಳ್ತಾ ನಾನು ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ.